ದಯವಿಟ್ಟು ಗಮನ ಇಟ್ಟು ನೋಡ್ರಿ. ಎಷ್ಟೋ ಜನ ಡಾಕ್ಟರ್ಸು ಪೇಷಂಟಿಗೆ ಗೊತ್ತಾಗ್ಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅವ್ರು ಕಲ್ತಿಲ್ಲ ಸಾಲಿ, MS ಆಗ್ಯಾರ, ಡಾಕ್ಟರು ಸರ್ಜನ್ ಆಗ್ಯಾರ, ಬಟ್ ಪೇಷಂಟಿಗೆ ಗೊತ್ತಾಗ್ಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅದು ನಮಗೆಲ್ಲ ಅನುಭವ ಅದ. ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಬೇಕೋ ಬೇಡೋ ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ನಿಮ್ಗೆ ಗೊತ್ತದವ್ರು ಬೇಕಾಗಿಲ್ಲ ಅಂತ ಗೊತ್ತದವ್ರಿಗೆ ಆದರೂ ಮಾಡಿಸ್ತಾರೆ. ಯಾಕಂದ್ರೆ ನಡಿಬೇಕಲ್ಲ ವ್ಯವಹಾರ. ಅವ್ರು ಡಾಕ್ಟ್ರೇ ಅಲ್ಲ, ಅವರು MS ಆಗ್ಯಾರ. ದೊಡ್ಡ ದೊಡ್ಡ ಬ್ರಿಡ್ಜ್ ಬಿದ್ದು ಹೋಗ್ತಾವೆ, ಕಟ್ಟಿದ ಒಂದು ತಿಂಗಳಿಗೆ ಬಿದ್ದು ಹೋಗ್ತಾವೆ ಬ್ರಿಡ್ಜು. ಕಟ್ಟಿದವ್ರು ಯಾರು ಅನಕ್ಷರಸ್ಥರಲ್ಲ ಕಟ್ಟಿದವರು, ಎಲ್ಲರೂ ದೊಡ್ಡ ದೊಡ್ಡ ಇಂಜಿನಿಯರೇ ಕಟ್ಟಿದವರು. ನಮ್ಮಲ್ಲಿ ಮತ್ತು IAS IPS ಅಂತ ಹೇಳ್ತೀವಿ, ಕ್ರೀಮ್ ಆಫ್ ಅವರ್ ಸೊಸೈಟಿ. ಭಾರಿ ಮರ್ಯಾದೆ ಕೊಡ್ತೀವಿ ನಾವು. IAS ಅಂದ್ರೆ ಎತ್ತರ ಪೋಸ್ಟ್, ಅದು IPS ಆಗ್ಯಾರ ಅಂತೀವಿ. ಅವರಲ್ಲೂ ಬಹಳ ಜನ ಭ್ರಷ್ಟರಾಗಿರೋದನ್ನ ಕಂಡಿಲ್ಲ ನಾವು. ನನಗೆ ಕಾಡೋದು ಇದು ಸಮಸ್ಯೆ. ಬಹಳ ಶಾಣ್ಯರು ಅಂತ ಕೂಡಿಸಿ ಅವ್ರನ್ನೆಲ್ಲ ಹೆಚ್ಚು ಉನ್ನತ ಶಿಕ್ಷಣ ಪಡ್ಕೊಂಡಾರ ಅಂತ ಹೇಳಿವಿ. ಅವರಿಂದ ಆಗುವಷ್ಟು ಅನ್ಯಾಯ ಬಹುಶಃ ಅನಕ್ಷರಸ್ಥರಿಂದ ಆಗಿಲ್ಲ ಯಾವತ್ತೂ. ಅವ್ರು ಯಾಕೆ ಹಿಂಗಾದ್ರು? ನಾನು ಅದೇ ಪ್ರಶ್ನೆಗೆ ಯಾಕೆ ಹಿಂಗಾದ್ರು ಅವರು ಅಂತ ನನಗೆ ಉತ್ತರ ಸಿಕ್ಕದೇನು ಅಂದ್ರೆ, ಅವ್ರ ಬಾಲ್ಯದಲ್ಲಿ ಸರಿಯಾಗಿ ಮೌಲ್ಯ ಶಿಕ್ಷಣ ಸಿಕ್ಕಿದ್ರೆ ಅವ್ರು ಹಿಂಗಾಗ್ತಿದ್ದಿಲ್ಲ. ಬಾಲ್ಯದಲ್ಲಿ ಸಿಗ್ಲಿಲ್ಲ. ಈ ಮೌಲ್ಯ ಅನ್ನೋದು ಸ್ನೇಹಿತರು ದಯವಿಟ್ಟು ಹೇಳ್ತೀನಿ, ನಾನು ಭಾಷಣ ಮಾಡಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಮಾತಿಲ್ಲ. ಇದು ಬಹಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಮಾತಾಡೋದು ಬಹಳ ಸುಲಭದ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ. ನಾನು ನಡ್ಕೊಂಡು ತೋರಿಸ್ಬೇಕಲ್ಲ, ಬಹಳ ಮುಖ್ಯದ. ನಾ ಮಕ್ಕಳಿಗೆ ಮೌಲ್ಯ ಹೇಳ್ಬೇಕಾದ್ರೆ ಮೊದಲು ನಾನು ನಡ್ಕೋಬೇಕಾಗ್ತದೆ. ಮನ್ಯಾಗ ಅಪ್ಪ ಮಕ್ಕಳು ಹೇಳ್ತಾನ, ಸುಳ್ಳು ಹೇಳ್ಬೇಡ ಮಗನ ಅಂತಾನ. ಹ್ಞೂ ಅಪ್ಪ ಅಂತಾನ. ಒಂದು ಫೋನ್ ಬರ್ತದ ಅಪ್ಪಗ, ತಗೊಳ್ಳೋ ಮನಸ್ಸಿಲ್ಲ ಅವ್ನು. ಹೆಣ್ತಿಗತ್ತಾನ, ಇಲ್ಲ ಬಲ್ಕೊಂಡಾರ ಅಂತ ಹೇಳ್ಬಿಡು ಅಂತ. ಹುಡುಗ ನೋಡಿದ ಅಪ್ಪನ್ನ, ಈಗ ತಾನೇ ಅಪ್ಪ ಏನು ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದ. ಈಗ ತಾಷ್ಟೇ ಅಲ್ಲ, ಹೆಂಡತಿ ಕಡಿದ್ರು ಸುಳ್ಳು ಹೇಳಿಸ್ತಾನ. ಇದೇ ಥರ ಒಂದು 4-5 ಸಲ ಆದ್ರೆ ಏನಾಗ್ತದೆ ಗೊತ್ತದ? ಹುಡುಗ ಗೊತ್ತಾಗ್ತದೆ ಫೋನ್ಯಾಗ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ ಅವಾಗ. ಅವ ಕ್ಲಾಸ್ ತಪ್ಪಿಸಿ ಸಿನ್ನಕ್ಕೆ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವ ಮಗನ ಅಂತ ಕೇಳ್ತಾರೆ. ಅವ ಫೋನ್ ಕವರ್ ಮಾಡಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ಅಂತಾನ. ಅವ ಸುಳ್ಳು ಹೇಳಿ ಕಲಿಸ್ತವ್ರು ಯಾರು? ನಾವೇ ಅಲ್ಲ. ಇದು ಬಹಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾನು ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. ಇಫ್ ಮೈ ಚಿಲ್ಡ್ರನ್ ಹ್ಯಾವ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್ ಫಸ್ಟ್. ಇಫ್ ಐ ವಾಂಟ್ ದೆಮ್ ಟು ಬಿ ಪಂಕ್ಚುಯಲ್, ಐ ಶುಡ್ ಬಿ ಪಂಕ್ಚುಯಲ್. If I want them to be good, I should be good first. Like English ಒಂದು ಮಾತದ, don't tell your child to go on moon, you go first and invite him ಅಂತ. ಇದು ಬಹಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಮಾತಾಡೋದು ಬಹಳ ಸುಲಭದ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ. ನಾನು ನಡ್ಕೊಂಡು ತೋರಿಸ್ಬೇಕಲ್ಲ. ಇದೇ ಪ್ರಸಂಗ ಇರೋದು ಶಿಕ್ಷಕರಿಗೂ ಅದ ಶಾಲೆ ಒಳಗೆ. ಎಲ್ಲಿವರೆಗೂ ಶಾಲ್ಯಾಗ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ಕಲಿಸ್ತಾರೆ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನಾಗ ಪಾಡ್ಕಾಸ್ಟ್ನ ನನಗೆ ಕೇಳಿದ್ರು ಒಬ್ರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕೆ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ. ಅವ್ರು ಕಂಡ್ರೆ ಕಾಲ್ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಇದು ಉಳಿದಿಲ್ಲಲ್ಲ ಯಾಕೆ ಅಂತ ಕೇಳಿದ್ರು. ಎರಡು ಕಡೆಗೆ ಹೊತ್ತಾಗಿದೆ ಈಗ ಅಂತ ಹೇಳಿದೆ. ಎರಡು ಕಡೆಗೆ ಹೊತ್ತಾಗಿದೆ. ಒಂದು, ಮೊದಲು ನಾವು ಕಲಿಬೇಕಾದ್ರೆ ಶಿಕ್ಷಕ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. ಅವ್ರಿಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನಾವು? ಅದರಿಂದ ಅವ್ರು ಬೈದ್ರು ಆಯ್ತು, ಹೊಡೆದ್ರು ಆಯ್ತು, ಅವ್ರ ಕಡೆನೇ ಹೋಗ್ತಿದ್ವಿ ನಾವು. ಈಗ ಹಂಗಿಲ್ಲ. ಮಲ್ಟಿಪಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಹಾಕಮ್. ಕಡೆ ಗೂಗಲ್ ಭಗವಾನ್ ಇದ್ದಾನೆ, ಕೊಟ್ಟೆ ಕೊಡ್ತಾನೆ ಹೆಂಗಿದ್ರು ಇನ್ಫಾರ್ಮೇಷನ್. ಟ್ಯೂಷನ್ ಟೀಚರ್ ಬಂದಾವ, ಗೈಡ್ಸ್ ಬಂದಾವ, ಬುಕ್ಸ್ ಬಂದಾವ. ಅದರಿಂದ ರೋಲ್ ಆಫ್ ಟೀಚರ್ ಈಸ್ ಮಾರ್ಜಿನಲೈಸ್ಡ್. ಸೆಕೆಂಡ್ಲಿ, ಆಗಿನ ಕಾಲದ ಟೀಚರ್ ಸಂಬಳಕ್ಕೋಸ್ಕರ ಕೆಲಸ ಮಾಡಲೇ ಇಲ್ಲ. ಬಹಳ ಕಮ್ಮಿ ಸಂಬಳ ಇತ್ತು. ಆದ್ರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು ಅಂದ್ರೆ ಮನೆಗೆ ಬರ್ತಿದ್ರಿ. ಮನೆಗೆ ಅವ್ರು ನಿಮಗೆಲ್ಲ ಅನುಭವ ಆಗಿರ್ಬೇಕು. ಶಿಕ್ಷಕರು ಮನೆಗೆ ಬರ್ತಿದ್ರು, ಮನೆಗೆ ಅವ್ರು ಯಾಕೋ ಆರಾಮಿಲ್ಲನು 3 ದಿವಸ ಬಂದಿಲ್ಲ ಸಾಲಿಗೆ. ಆ ಅಂತಃಕರಣ ಏನಿತ್ತು ಅದು ಕಮ್ಮಿಯಾಗಿ ಶಿಕ್ಷಕತ್ವ ಕೂಡ ಒಂದು ನೌಕರಿ ಆಗಿದೆ. ನೀವು ಕೆಲಸಕ್ಕೆ ನೌಕರಿ ಮಾಡ್ಲಿಕ್ಕೆ ಅಂದ್ರೆ ಅದು ಪ್ರೊಫೆಷನಲ್ ಆಗೋದಿಲ್ಲ. ನಾ ಹೇಳೋದು, ಎಲ್ಲಿವರೆಗೂ ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅನ್ನೋ ಭಾವನೆ ನಿಮಗೆ ಬರೋದಿಲ್ಲ, ಅಲ್ಲಿವರೆಗೂ ಸಾಕ್ಷಾತ್ ಒಳ್ಳೆ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗು ಅದು. ಆ ಪ್ರೀತಿ ಮಾಡ್ಬೇಕು ನಾನು. ಯಾಕಂದ್ರೆ ಒಂದು ಮಾತು ಕೆಲವು ಟೀಚರ್ ಅಂತಾರೆ ನನಗೆ, ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ನನ್ನನ್ನು. ಬ್ಲ್ಯಾಕ್ ಮೇಲು ವೈಟ್ ಮೇಲು ಮಾಡೋದೇ ಹೆಂಗೆ? ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅಂತ ಈ ಪಾಠ ಮಾಡಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರ ಅಂತ ಹೇಳ್ತೀನಿ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ನಾನು ಕ್ಲಾಸ್ನಾಗ ಕೂತಂಥ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಬೇಕು.